ಇಲ್ಲ. 2:38 ಅವರು ದೈವಾಧೀನರಾದರು ಎಂದು ವಿಷಾದಿಸುತ್ತೇವೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ. ನಮಸ್ಕಾರ. ಮೇಡಮ್, 1 ಗಂಟೆಗೆ ಇಲ್ಲಿ ಬಂದಿದ್ದ ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಇದ್ರಾ? 3 ದಿವಸದಿಂದ ಹೇಳಿದ್ನಲ್ಲ, 3 ದಿವಸದಿಂದ ಅಡ್ಮಿಟ್ ಆಗಿದ್ರು. Namaste to everyone. I am Dr. Shaila, Medical Administrator of Rashtrathana Hospital. With very saddened heart, we have lost the legendary Shri S.L. Bhairappa, the Padma Bhushan and the Saraswati Samman awardee. He was admitted with us 2 months back for Ayurveda treatment and he was happily discharged and he was very fine 2 months back. Just about 3 days back, he was readmitted for some fatigue. Unfortunately, today in the afternoon by 1 o'clock, he suffered sudden cardiac arrest. We tried a lot to resuscitate and revive him, but unfortunately we could not do so. And at 2:38, he left to the heavenly abode. Tomorrow morning by 8 o'clock, the body will be kept for public at Ravindra Kalakshetra. Thank you. ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ನಾಳೆ ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗುತ್ತೆ. ಹಾಗೆಯೇ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಭೈರಪ್ಪ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಬೋದು. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ S.L. ಭೈರಪ್ಪ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿಂದ ಮೈಸೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಶುಕ್ರವಾರ ಅಂತಿಮ ವಿಧಿವಿಧಾನದ ಬಳಿಕ ಅಂತ್ಯಕ್ರಿಯೆಯನ್ನು ಮೈಸೂರಿನಲ್ಲಿ ನೆರವೇರಿಸಲಾಗುತ್ತೆ. ಮೈಸೂರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ನಾಳೆ ವ್ಯವಸ್ಥೆಯನ್ನು ಮಾಡಿ ಬಹುತೇಕ ನಾಳೆ ಮಧ್ಯಾಹ್ನದ ನಂತರ ಅವರ ಪಾರ್ಥಿವ ಶರೀರವನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಮೈಸೂರಿನಲ್ಲಿ ಶುಕ್ರವಾರ ಅಂತಿಮ ವಿಧಿವಿಧಾನ ಬಳಿಕ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಶುಕ್ರವಾರ ಮೈಸೂರಿನಲ್ಲಿ S.L. ಭೈರಪ್ಪ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂಥ S.L. ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ. ಭಾಳಷ್ಟು ನಮ್ಮ ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯೂ ಇದೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದು, ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಅದರ ಬಗ್ಗೆ ಮಾತಾಡೋವಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡದ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆ ಒಂದು ನೋವನ್ನು ಭರಿಸೋಂಥ ಶಕ್ತಿ ಆ ಭಗವಂತ ಆ ಕುಟುಂಬಕ್ಕೆ ಕೊಡಲಿ. ನಮ್ಮ ಜೊತೆಗೆ ಡಾಕ್ಟರ್ ಕೆ ಮರಳಸಿದ್ದಪ್ಪ ಅವರು ಈಗ ಸಂಪರ್ಕದಲ್ಲಿದ್ದಾರೆ, ಹಿರಿಯ ಸಾಹಿತಿಗಳು. ಮರಳಸಿದ್ದಪ್ಪ ಅವರೇ, ಯಾವ ರೀತಿಯಾಗಿ S.L. ಭೈರಪ್ಪ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀರಿ? ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಗಳನ್ನು ನೆನಪು ಮಾಡ್ಕೊಳ್ತೀರಿ? ಸನ್ಮಾನ್ಯ S.L. ಭೈರಪ್ಪನವರು ಕನ್ನಡದಲ್ಲಿ ಓದುಗ ಒಲವೆಯನ್ನ ಬೆಳೆಸಿದ ಕೆಲವು ಲೇಖಕರಲ್ಲಿ ಬಹಳ ಅಗ್ರಮಾನ್ಯರಾಗಿ ನಾನು ಪರಿಗಣಿಸ್ತೇನೆ. ಯಾಕೆಂತಂದ್ರೆ ಅದು ಬಹಳ ಮುಖ್ಯ. ನಮ್ಮಂತ ದೇಶಿ ಭಾಷೆಗಳಿಗೆ ಓದುಗರನ್ನ ಬೆಳೆಸುವಂತಹ ಒಂದು ಕಾರ್ಯವನ್ನ ಅವರು ಮಾಡಿದ್ರು. ಅದಲ್ಲದೆ ಬಹಳ ಜನಪ್ರಿಯ ಕಾದಂಬರಿಕಾರರಾಗಿ ಮತ್ತೆ ಕೆಲವು ವಿಚಾರಗಳಲ್ಲಿ ವಿವಾದಾಸ್ಪದವಾದ ಕಾದಂಬರಿಕಾರರಾಗಿಯೂ ಅವರು ಹೆಸರಾಗಿದ್ದಾರೆ. ನನ್ನ ಮಟ್ಟಿಗೆ ನಾನು ಅವರ ಕಾದಂಬರಿಗಳಲ್ಲಿ ಮೆಚ್ಚಿಕೊಂಡಂತಹ ಮಹಾನ್ ಕಾದಂಬರಿ ಅಂದ್ರೆ ಗೃಹಭಂಗ ಮತ್ತೆ ಪರ್ವ ಅಂತುವೇ ಒಂದು ವಿನೂತನ ಒಂದು ಪ್ರಯೋಗ ಅಂತ ಹೇಳ್ಬೋದು. ಮಹಾಭಾರತದ ಕಥೆಯನ್ನ ಅದನ್ನೇ
20ನೇ ಶತಮಾನಕ್ಕೆ ಪ್ರಸ್ತುತವಾಗೋ ರೀತಿಯಲ್ಲಿ ಹ್ಮ್ ಒಂದು ಹಳೆ ಮನೆಯನ್ನ ಒಡೆದು ಅದೇ ಮೆಟೀರಿಯಲ್ ತಗೊಂಡು ಒಂದು ಹೊಸ ಮಾದರಿಯನ್ನ ಕಟ್ಟುವಂತೆ ಕಟ್ಟಿದಂತ ಒಂದು ವಿಶಿಷ್ಟವಾದ ಕೃತಿ. ಹ್ಮ್ ಭೈರಪ್ಪನವರು ಅವರನ್ನ ಕೆಲವು ವಿವಾದಾಸ್ಪದ ಕಾರಣಗಳಾಗಿ ನಾವು ಒಪ್ಪೋದು ಬಿಡಬಹುದು. ಹ್ಮ್ ಆದ್ರೆ 20ನೇ ಶತಮಾನದ ಬಹುಮುಖ್ಯ ಲೇಖಕರಲ್ಲಿ, ಕನ್ನಡದ ಬಹುಮುಖ್ಯ ಲೇಖಕರಲ್ಲಿ ಭೈರಪ್ಪನವರು ಸಹ ಬಹಳ ಅಗ್ರಮಾನ್ಯರು ಅಂತ ನಾನು ನಂಬಿದ್ದೇನೆ. ನಿಜ. ನಮಸ್ಕಾರ. ನಿಜ ನಿಜ. ಧನ್ಯವಾದ ಡಾಕ್ಟರ್ ಕೆ ಮರುಸಿದ್ದಪ್ಪ ಅವರೇ, ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ಇದು ಮರುಸಿದ್ದಪ್ಪ ಅವರ ಮಾತು ಎಸ್ ಎಲ್ ಭೈರಪ್ಪ ಅವರ ಬಗ್ಗೆ. ಎಸ್ ಎಲ್ ಭೈರಪ್ಪ ಅವರ ವಿಚಾರದಲ್ಲಿ ಒಂದು ಈಗ ಭಾವನಾ ಅವರು ಮಾತನಾಡ್ತಾರೆ, ಭಾವನಾ ಬೆಳಗೆರೆ ಮಾತಾಡ್ತಾ ಇದ್ದಾರೆ. ವಯಸ್ಸಿನಗೋಸ್ಕರ ಅನ್ನೋದೊಂದಿತ್ತು. ಅದರ್ವೈಸ್ ಹಿ ವಾಸ್ ಇಲ್ಲಿ ಹಾಸ್ಪಿಟಲಲ್ಲಿ 1 ತಿಂಗಳಿದ್ರು. ಟ್ರೀಟ್ಮೆಂಟ್ ಚೆನ್ನಾಗೇ ನಡೀತಾ ಇತ್ತು, ತುಂಬ ಚೆನ್ನಾಗಿ ಕೋಪಪ್ ತಗೊಳ್ತಾ ಇದ್ರು ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಈ ಥರ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಗಮ ಆಗಿರೋದವರು, ಸಾವಾಗಿರೋದವ್ರಿಗೆ. ಅದರ್ವೈಸ್ ಬೇರೆ ಯಾವ ಇದು ಏನು ಸಮಸ್ಯೆಯಿಂದ ಮರುವಿನಿಂದಾಗಲಿ ಅಂಥದಿಂದ ಆಗಿಲ್ಲ. ಬಟ್ ಇದು ತುಂಬ ಅಂದರೆ ತುಂಬ ದೊಡ್ಡ ಸಾಹಿತ್ಯ ಲೋಕಕ್ಕೆ ತುಂಬ ದೊಡ್ಡ ಧಕ್ಕೆ. ಆ್ಯಂಡ್ ನಮ್ಮ ಬರಹಗಾರರಿಗೆ, ನಮ್ಮಂಥ ಯುವ ಬರಹಗಾರರಿಗಾಗ್ಬೋದು ಅಥವಾ ಓದುಗರಿಗೆ ಆಗ್ಬೋದು, ತುಂಬ ಅಂದರೆ ತುಂಬ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಬಾಯ್ ತುಂಬ ಅಜ್ಜ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬ ಅಂದರೆ ತುಂಬ 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 ಬೇಸರ ಇದೆ. ತುಂಬ ನೋವಿನಲ್ಲಿದ್ದೀನಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬೊಮ್ಮಾಯಿ ಅವರೇ, ಎಸ್ ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ. ಯಾವ ರೀತಿಯಾಗಿ ತಾವು ಅವ್ರನ್ನ ನೆನಪು ಮಾಡ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಒಬ್ಬ ಸಾಹಿತಿಯಾಗಿ, ಕನ್ನಡ ಸಾಹಿತ್ಯ ಲೋಕದ ಒಬ್ಬ ಅಗ್ರಗಣ್ಯ ಬರಹಗಾರನಾಗಿ. ಕನ್ನಡ ನಾಡಿನ ಬಹಳ ಶ್ರೇಷ್ಠ ಸಾಹಿತ್ಯ ಜೊತೆಗೆ ಬಹಳ ವಿಭಿನ್ನವಾಗಿರುವಂತ ಸಾಹಿತ್ಯದ ಪರ್ವಕಾಲದಲ್ಲಿ ಅವರು ರಚನೆ ಮಾಡಿದ್ರು. ಅವರ ಸಾಹಿತ್ಯದಿಂದ ಹೊರ ಬಂದಿರುವಂತ ಒಂದು ಹೊಸ ವೈಚಾರಿಕತೆ ಆ ಸಂದರ್ಭದಲ್ಲಿ ಮೂಡ್ತಾ ಇತ್ತು. ಈ ಜಾತಿಯ ಕಟ್ಟುಪಾಡುಗಳು, ಸಾಮಾಜಿಕ ವ್ಯವಸ್ಥೆ, ಹಳ್ಳಿಗಾಡಿನಲ್ಲಿ ಇರುವಂತ ಮೇಲೆ ಕೀಳು, ಇದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಿಂಬಿಸಿ ಈ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸಿ ಒಂದು ರೀತಿಯಲ್ಲಿ ಬದಲಾವಣೆ ತರೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡೋದ್ರಲ್ಲಿ ಅವರ ಸಾಹಿತ್ಯ ಬಹಳ ಪ್ರಮುಖ ಪಾತ್ರ ಆಡಿದೆ ಅಂತ ನನಗನ್ನಿಸ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ಹಲವಾರು ಬದುಕಿಗೆ ಹತ್ತಿರ ಇರುವಂತ, ಬದುಕು ಕಟ್ಟಿಕೊಳ್ಳುವಂತ ಸಾಹಿತ್ಯವನ್ನ ಅವರು ರಚನೆ ಮಾಡಿದ್ರು. ಅವರಿಗೆ ಪದ್ಮಭೂಷಣ ಸಿಕ್ಕಿತ್ತು, ಸರಸ್ವತಿ ಸನ್ಮಾನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದೆಲ್ಲ ಇವತ್ತುವರೆಗೂ ಅವರು ರಚನೆ ಮಾಡಿರುವಂತ ಎಲ್ಲ ಸಾಹಿತ್ಯ, ಎಲ್ಲರ ಮನೆಯಲ್ಲೂ ಕೂಡ ಅವರ ರಚನೆ ಮಾಡಿರುವಂತ ಸಾಹಿತ್ಯಗಳಿದೆ. ಮತ್ತೆ ಒಂದು ಆಶ್ಚರ್ಯ ಆಗುತ್ತೆ, ಇವತ್ತು ಅವರು ಅತಿ ಹೆಚ್ಚು ಅವ್ರಿಗೆ ರಾಯಲ್ಟಿ ಬರ್ತಿರುವಂತದ್ದು ಕನ್ನಡ ನಾಡಿನ ಸಾಹಿತ್ಯಗಳಲ್ಲಿ ಅವ್ರಿಗೆ ಇವತ್ತಿಗೂ ಅತಿ ಹೆಚ್ಚು ರಾಯಲ್ಟಿ ಸಿಗ್ತಿದೆ ಅವ್ರ ಪುಸ್ತಕಗಳಿಗೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಇಂದು ಕೂಡ ಅವರು ರಚಿತವಾಗಿರುವಂತ ಸಾಹಿತ್ಯವನ್ನ ಜನ ಇನ್ನೂ ಆಸಕ್ತಿಯಿಂದ ಓದ್ತಾ ಇದ್ದಾರೆ. ಎಲ್ಲ ಸಾಹಿತ್ಯಗಳಿಂದ ಹೆಚ್ಚು ರಾಯಲ್ಟಿ ಇವತ್ತು ಅವ್ರು ಸಿಗ್ತಾ ಇದೆ. ಆದ್ರಿಂದ ಬದುಕಿಗೆ ಹತ್ತಿರ ಇರುವಂತದ್ದು, ಹೊಸ ಓದುಗರನ್ನು ಕೂಡ ಆಕರ್ಷಣೆ ಮಾಡುವಂತ ಸಾಹಿತ್ಯ ಅವರಲ್ಲಿತ್ತು. ಅವರು ನನಗೇನಂದ್ರೆ ಅವ್ರ ಊರಿಗೆ ನೀರು ಕೊಡ್ಬೇಕನ್ನುವಂತ ಮಹತ್ವಾಕಾಂಕ್ಷೆ ಇತ್ತು. ಅದನ್ನ ನಾವು ಮಾಡಿಕೊಡಲು ಯಶಸ್ವಿಯಾಗಿರುವಂತದ್ದು ಅದೇ ಒಂದು ನಂಗೆ ಸಣ್ಣ ಸಮಾಧಾನ. ಅವರನ್ನ ಕಳ್ಕೊಂಡು ಸಾರಸ್ವತ ತಾವು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅದರ ಬಗ್ಗೆ ಬಂತಲ್ಲ ಸರ್, ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ತನ್ನ ಊರಿಗೆ ನೀರು ಕೊಡಿಸ್ಬೇಕು ಅನ್ನೋಂತ ವಿಚಾರ. ಹೌದೌದು, ಅವ್ರಿಗೆ ನೀರು ಕೊಡ್ಸಕ್ ಆಗಿಲ್ಲ ಅನ್ನುವಂತ ವೇದನೆ ಇತ್ತು ಅವ್ರಿಗೆ. ಹೌದೌದು. ಅದು ಬಂದು ನಾನು ಮುಖ್ಯಮಂತ್ರಿ ಹೇಳಿದಾಗ ಅದನ್ನ ಮಂಜೂರಾತಿ ಮಾಡಿದ್ವಿ. ಅದು ನೀರು ಅವರು ಊರಿಗೆ ಬಂದಾಗ ನನ್ನನ್ನೇ ಕರೆದು, ನಾವು ಅಧಿಕಾರದಾಗ ಇಲ್ದಿದ್ರು ಕೂಡ ಕರೆದು ಇದು ಮಾಡಿದ್ರು. ಅದು ಅವರ ಒಂದು ಪ್ರೀತಿ ತೋರಿಸ್ತದೆ. ಮತ್ತು ಆ ಊರಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದಾರೆ. ಅವರೇ ಬಂದಿರೋ ಸಂಭಾವನೆ ಊರಿನ ಅಭಿವೃದ್ಧಿಗೆ, ಶಾಲೆಗೆ, ಸ್ಕಾಲರ್ಶಿಪ್ಗೆ ಕೊಟ್ಟಿರುವಂತದ್ದು ಉದಾಹರಣೆ. ಅವರು ಒಂಥರ ಆದರ್ಶಮಯ ವ್ಯಕ್ತಿಗಳಿದ್ರು. ಏನು ಅವರ ಸಾಹಿತ್ಯ ಏನಿತ್ತು ಮತ್ತು ಅವ್ರ ಬದುಕಿಗೆ
ಯಾವುದು ವ್ಯತ್ಯಾಸ ಇರಲಿಲ್ಲ. ಸಾಹಿತ್ಯ ಮತ್ತು ಬದುಕು ಒಂದೇ ಆಗಿತ್ತು. ಹಾಗಾಗಿ ಅವರು ಒಬ್ಬ ಶ್ರೇಷ್ಠ ಮಾನವನೂ ಹೌದು ಮತ್ತು ಶ್ರೇಷ್ಠ ಸಾಹಿತ್ಯವೂ ಹೌದು. ಸಾಮಾಜಿಕವಾಗಿ ಬಹಳ ಪ್ರಜ್ಞೆ ಇರುವಂತ ಒಬ್ಬ ಲೇಖಕರನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಇದನ್ನ ಬರುವಂತ ದಿನಗಳಲ್ಲಿ ಅವರ ಸಾಹಿತ್ಯವನ್ನ ಕಾಪಾಡಿ ಹೆಚ್ಚು ಪ್ರಚಾರ ಮಾಡೋದ್ರಿಂದ ಅವರಿಗೆ ನಿಜವಾದಂತ ಒಂದು ಗೌರವವನ್ನು ಸೂಚಿಸಿದಂಗಾಗತ್ತೆ ಅಂತ ನನ್ನ ಭಾವನೆ. ತಾವು ಅವ್ರ ಜೊತೆಗಿನ ಮಾತುಕತೆಯ ಸಂದರ್ಭಗಳ ಬಗ್ಗೆ ನೆನಪು ಮಾಡ್ಕೊಳ್ಳೋದಿದ್ರೆ ಅವರ ಊರಿನ ಸಮಸ್ಯೆಯನ್ನು ತಮ್ಮ ಮುಂದೆ ಹೇಳಿರುವಂಥ ಒಂದು ಭಾಗ, ಅದಲ್ಲದೆ ಬೇರೆ ವಿಚಾರಗಳ ಬಗ್ಗೆ ನೆನಪು ಮಾಡ್ಕೊಳ್ಳುವಂಥದ್ದು ಯಾವುದಾದ್ರೂ ಘಟನೆ ನೆನಪು ಮಾಡ್ಬೋದಾ ಬೊಮ್ಮಾಯಿಯವರೇ? ಇಲ್ಲ, ಅವರು ತಮ್ಮ ಬದುಕಿನ ಹಲವಾರು ಘಟನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಯಾವ ರೀತಿ ಅವರು ಓದಿನಲ್ಲಿ ಏನ್ ಸಮಸ್ಯೆ ಇತ್ತು, ಓದಿ ಆದ್ಮೇಲೆ ಏನ್ ಸಮಸ್ಯೆ ಇತ್ತು, ಕುಟುಂಬದಲ್ಲಿ ಅದೆಲ್ಲವನ್ನು ಮೀರಿ ಹೆಂಗೆ ಮುಂದೆ ಬಂದ್ವಿ ಅಂತ ಒಂದು ಹೇಳ್ತೀನಿ. ಅವರು ಬಹಳ ಕಷ್ಟದಿಂದ ಮೇಲೆ ಬಂದವರು, ಮತ್ತೆ ಸೆಲ್ಫ್ ಮೇಡ್ ಮ್ಯಾನ್. ಹೌದು. ಮತ್ತೆ ನನ್ನ ಪ್ರಕಾರ ಒಬ್ಬ ಒರಿಜಿನಲ್ ಥಿಂಕರ್ ಅಂತ ನನ್ಗೆ ಅನಿಸ್ತಾ, ಒರಿಜಿನಲ್ ಥಿಂಕರ್ ಅಂತ. ಹೌದು. ಹಿಂಗಾಗಿ ಹೊಸ ವೈಚಾರಿಕತೆ ಅವರಲ್ಲಿ ಬಹಳ ಮೂಡಿ ಬರ್ತಾ ಇತ್ತು. ಅದೆಲ್ಲ ಹೆಂಗ್ ಬಂತು, ಹೆಂಗ್ ಆಯ್ತು ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ರು. ಮತ್ತೆ ಯಾರ ಹಂಗಿನಲ್ಲೂ ಇರ್ಲಿಲ್ಲ. ಹೌದು. ಯಾರ ಹಂಗಿನಲ್ಲೂ ಇರ್ಲಿಲ್ಲ. ನೋಡಿ, ಅವರು ಒಂದು ಟ್ರಸ್ಟ್ ಮಾಡಿದ್ರು. ಟ್ರಸ್ಟ್ ಉದ್ಘಾಟನೆ ನನ್ನ ಕಡೆಯಿಂದ ಮಾಡಿಸಿದ್ರು. ನನಗೆ ಬರುವಂತ ಈ ರಾಯಲ್ಟಿ ಆದಾಯ ಟ್ರಸ್ಟ್ ಮುಖಾಂತರ ಬಡ ಮಕ್ಕಳಿಗೆ ಸಹಾಯ ಆಗ್ಲಿ, ಬಡ ವಿದ್ಯಾರ್ಥಿಗಳು ಸಹಾಯ ಆಗ್ಲಿ ಅಂತೇಳಿ ಒಂದು ಟ್ರಸ್ಟ್ ರಚನೆ ಮಾಡಿದ್ರು. ಇಳಿ ವಯಸ್ಸಿನಲ್ಲಿ 93 ವಯಸ್ಸಿನಲ್ಲಿ ಟ್ರಸ್ಟ್ ಅನ್ನ ರಚನೆ ಮಾಡಿ ಬರುವಂತ ಆದಾಯ ಅದಕ್ಕೆ ಬರಬೇಕು ಅಂತ ಹೇಳಿ ಅವರು ಮತ್ತೇನ್ ಬೇರೆ ಯಾವ್ದು ಆದಾಯ ಇರ್ಲಿದ್ರು ಕೂಡ ಇದು ರಾಯಲ್ಟಿ ದಿನಗಳಲ್ಲಿ ಅದೆಲ್ಲ ಹೋಗ್ಬೇಕು ಅನ್ನುವಂಥದ್ದು ಅವ್ರಿಗೆ ಪರೋಪಕಾರಿ ಭಾವನೆ ಎಷ್ಟಿತ್ತು. ಸಮಾಜಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು, ಸಮಾಜದಿಂದ ತಗೊಂಡಿದ್ದನ್ನು ವಾಪಸ್ ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ನಿಜ 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 ನಿಜ. ಧನ್ಯವಾದ ಬಸವರಾಜ ಬೊಮ್ಮಾಯಿಯವರೇ, ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಬೊಮ್ಮಾಯಿಯವರ ಮಾತು.